ವಿಷಯ ಏನಪ್ಪ ಅಂದರೆ, ಆಗಿನ ಕಾಲದಲ್ಲಿ ನಮ್ಮ ತಂದೆ ಇವ್ರ ತಂದೆ ಎಲ್ಲರೂ ಒಂದೊಂದು ರೂಪಾಯಿ ಕಷ್ಟಪಟ್ಟು ನಮ್ಮ ಸಮಾಜನ ಒಬ್ಬರು ತೆಗೆದು ಮಲಗಿದ್ದಾರೆ ಹಿರಿಕರು. ಆ ಹಿರಿಕರು ತೆಗೆದು ಬಂದಿರೋ ಹಿರಿಕರಿಗೆ ಒಬ್ರು ಯಾರೋ ಮಾದೇವನ್ನವರು ಗುಂಡ್ಲಿಪೇಟೆಯಿಂದ ಬಂದು ಈ ಸಮಾಜನ 2019ರಿಂದ 26 ಆದರೂ ನಮಗೆ ಅವಶ್ಯಕತೆ ಬೀಗ ಕೊಟ್ಟಿಲ್ಲ. ನಾನೇ ಅಧ್ಯಕ್ಷರು ಅಂತ ಹೋಗಿ ತಿರಿಕಂದಿನ ಸಮಾಜ ಉದ್ಧಾರ ಮಾಡಬೇಕು ಮತ್ತು ಈ ಕಟ್ಟಡ ಡಮೆಲೆಸ್ ಮಾಡಿ ಮತ್ತು ಏನು ಸರ್ಕಾರದಿಂದ ಒಂದು 20-30 ಜಾಗ ಕೊಟ್ಟು ಅಂತ ಹೇಳಿದ್ದಾರೆ ಅದನ್ನು ಪಡ್ಕೊಂಡು ನಾವು ಜನಾಂಗನ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಒಂದು ಎಸ್, ನಮ್ಮಲ್ಲೊಂದು ಮಾತಿದೆ, ಬೇಲಿನೇ ಎದ್ದು ಹೊಲ ಮೇಯ್ತು ಅಂತ. ಈ ಮಾತು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಗಾಣಿಗರ ಸಂಘಕ್ಕೆ ಅಕ್ಷರಶಃ ಅನ್ವಯವಾಗಿದೆ. ಸಂಘದ ಅಧ್ಯಕ್ಷನಾಗಿದ್ದ ಮಾದಶೆಟ್ಟಿ ಎಂಬುವರ ಮೇಲೆ ಅವರದ್ದೇ ಗಾಣಿಗ ಜನಾಂಗದ ಮುಖಂಡರುಗಳು ಗಂಭೀರ ಆರೋಪ ಮಾಡಿದ್ದು, ಮಾದಶೆಟ್ಟಿಯಿಂದ ನಮ್ಮ ಜನಾಂಗ ತೀರಾ ಹಿಂದುಳಿದಿದೆ. ಈ ವ್ಯಕ್ತಿಯ ಸರ್ವಾಧಿಕಾರಿ ಧೋರಣೆಗೆ ಜನಾಂಗದ ಸಮುದಾಯ ಭವನದ ಕಟ್ಟಡ ಕಳೆದ 7-8 ವರ್ಷದಿಂದ ಯಾವುದೇ ಪ್ರಯೋಜನಕ್ಕೆ ಬಾರದೆ ನಿಂತಿದೆ ಎಂಬ ಆಕ್ರೋಶ ಆರೋಪಗಳು ಕೇಳಿ ಬಂದಿದೆ. ಈತನ ವಿರುದ್ಧ ನಾಳೆ ಉಗ್ರ ಪ್ರತಿಭಟನೆ ನಡೆಸಿ ಈತನ ದಿಗ್ಬಂಧನದಲ್ಲಿರುವ ಜನಾಂಗದ ಸಮುದಾಯ ಭವನದ ಕಟ್ಟಡದ ಬೀಗ ಮುರಿದು ಒಳನುಗ್ಗುವುದಾಗಿ ಎಚ್ಚರಿಕೆ ಕೇಳಿ ಬಂದಿದೆ. ಪಟ್ಟಣದ ಗೌರಿಘಟ್ಟ ಬೀದಿಯಲ್ಲಿರುವ ನೀವು ನೋಡುತ್ತಿರುವ ಈ ಕಟ್ಟಡ ಗಾಣಿಗ ಜನಾಂಗಕ್ಕೆ ಸೇರಿದ್ದು 1994ರಿಂದ 1996ರವರೆಗೆ ಗಾಣಿಗ ಸಮುದಾಯದವರು ರಾಜ್ಯಾದ್ಯಂತ ಚಂದ ವಸೂಲಿ ಮಾಡಿ ತಮ್ಮ ಕೈಲಾದ ಹಣ ಸಹಾಯದಿಂದ ಈ ಸಮುದಾಯ ಭವನವನ್ನ ಅವತ್ತು ಖರೀದಿ ಮಾಡಿದ್ದರಂತೆ. 100 ಅಡಿ ಉದ್ದ 36 ಅಡಿ ಅಗಲವಿರುವ ಈ ಸುಂದರವಾದ ಕಟ್ಟಡ ಜನಾಂಗದ ಏಳಿಗೆ ಮತ್ತು ಉದ್ಧಾರಕ್ಕಾಗಿ 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವತ್ತು ಖರೀದಿ ಮಾಡಲಾಗಿತ್ತು. ಗಾಣಿಗ ಜನಾಂಗದ ಕೂಲಿ ಕಾರ್ಮಿಕರು, ರಸ್ತೆ ಬದಿ ವ್ಯಾಪಾರಿಗಳು ಸೇರಿ ಜನಾಂಗದ ಜನ ಅವತ್ತು ತಮ್ಮ ಕೈಲಾದ ಹಣ ಸಹಾಯ ಮಾಡಿದ್ದರು. ಸಮುದಾಯ ಭವನದ ಖರೀದಿಗಾಗಿ ಅವತ್ತಿನ ಸಮಾಜದ ಹಿರಿಯರುಗಳು ಸಾಕಷ್ಟು ಶ್ರಮಿಸಿದ್ದರು. ಆ ಪೈಕಿ ಇವತ್ತು ಸಾಕಷ್ಟು ಜನ ಕಾಲವಾಗಿದ್ದಾರೆ. ಜನಾಂಗದ ಅಭಿವೃದ್ಧಿಗಾಗಿ ಕಷ್ಟಪಟ್ಟು ಖರೀದಿ ಮಾಡಿದ ಸಮುದಾಯ ಭವನ ಕಳೆದ 7-8 ವರ್ಷದಿಂದ ಜನಾಂಗದ ಉಪಯೋಗಕ್ಕೆ ಬರ್ತಾ ಇಲ್ಲ. ಸ್ವಜಾತಿಯವರೇ ಆದ ಮಾದೇವ ಶೆಟ್ಟಿ ಎಂಬ ವ್ಯಕ್ತಿಯಿಂದ ಇಡೀ ಜನಾಂಗ ಪರಿತಪಿಸುತ್ತಿರುವ ಗಂಭೀರ ಆರೋಪ ಕೇಳಿ ಬಂದಿದ್ದು, ಸ್ವಜಾತಿಯ ಮುಖಂಡರುಗಳೇ ಮಾದಶೆಟ್ಟಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದಲ್ಲಿ ಗಾಣಿಗ ಸಮುದಾಯದವರು 12,000ಕ್ಕೂ ಹೆಚ್ಚು ಜನ ಇದ್ದಾರೆ. ಈ ಪೈಕಿ ಬಹುತೇಕ ಕೂಲಿ ಕಾರ್ಮಿಕರಾಗಿದ್ದು ಬಡವರು ಹಾಗೂ ಮಧ್ಯಮ ವರ್ಗದವರು ಕೂಡ ಇದ್ದಾರೆ. ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡಿಕೊಂಡು ಜೀವನ ದುಡುವವರ ಸಂಖ್ಯೆ ಹೆಚ್ಚು. ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಈ ಭವ್ಯವಾದ ಕಟ್ಟಡ ಜನಾಂಗದ ಉಪಯೋಗಕ್ಕೆ ಬರುತ್ತಿತ್ತು. ಆದ್ರೆ ಮಾದಶೆಟ್ಟಿ ಎಂಬ ವ್ಯಕ್ತಿಯಿಂದ ಸಮುದಾಯ ಭವನ ಯಾವುದೇ ಹೇಳಿಕೆ ಕಾಣದೆ ಜನಾಂಗದ ಅಭಿವೃದ್ಧಿಗೂ ಬಳಕೆಯಾಗದೆ ಶೋಚನೀಯ ಸ್ಥಿತಿಯಲ್ಲಿದೆ. ಜಾತಿಗೆ ಜಾತಿನೇ ವೈರಿ ಎನ್ನುವಂತೆ ಗಾಣಿಗ ಸಮುದಾಯದವರಾದ ಗುಂಡ್ಲುಪೇಟೆ ತಾಲೂಕು ಕಬ್ಬಳ್ಳಿ ಗ್ರಾಮದ ಮಾದಶೆಟ್ಟಿ ಎನ್ನುವ ವ್ಯಕ್ತಿ ಸರ್ವಾಧಿಕಾರಿ ಧೋರಣೆ ಮೂಲಕ ಜನಾಂಗಕ್ಕೆ ತೀರಾ ಅನ್ಯಾಯ ಎಸಗುತ್ತಿದ್ದಾರೆ. ನಿವೃತ್ತ ಸರ್ಕಾರಿ ಅಧಿಕಾರಿಯಾಗಿರುವ ಈ ವ್ಯಕ್ತಿ ಇಡೀ ಕಟ್ಟಡವನ್ನೇ ತನ್ನ ಸ್ವಂತ ಕಟ್ಟಡದ ಆಸ್ತಿಯಂತೆ ಬಿಂಬಿಸಿಕೊಂಡು ಕಟ್ಟಡವನ್ನ ಜನಾಂಗದ ಉಪಯೋಗಕ್ಕೆ ಬಾರದ ಹಾಗೆ ತನ್ನ ಕುತಂತ್ರ ಬುದ್ಧಿ ಉಪಯೋಗಿಸಿ ತಾನೇ ಸಂಘದ ಅಧ್ಯಕ್ಷ, ನನ್ನ ಇಷ್ಟದಂತೆ ಎಲ್ಲವೂ ಆಗಬೇಕೆಂಬ ಹಠಕ್ಕೆ ಬಿದ್ದಿರುವ ಕಾರಣ ಈ ಕಟ್ಟಡಕ್ಕೆ ಈ ಸ್ಥಿತಿ ಎದುರಾಗಿದೆ ಎಂಬುದು ಗಾಣಿಗ ಸಮುದಾಯದ ಕೆಲ ಮುಖಂಡರುಗಳ ಆರೋಪವಾಗಿದೆ. 2019ರಲ್ಲಿ ನಂಜನಗೂಡು ತಾಲೂಕು ಗಾಣಿಗರ ಸಂಘಕ್ಕೆ ಪರಿಚಿತನಾದ ಮಾದಶೆಟ್ಟಿ ಅಧ್ಯಕ್ಷರಾಗಿ ಅವತ್ತು ಅವಿರೋಧ ಆಯ್ಕೆಯಾದ್ರು. ಅಲ್ಲಿಂದ ಇವತ್ತಿನವರೆಗೂ ಜನಾಂಗದ ಅಭಿವೃದ್ಧಿಗೆ ಯಾವುದೇ ರೀತಿ ಶ್ರಮಿಸುತ್ತಿಲ್ಲ. ಚಂದ ವಸೂಲಿ ಮಾಡಿ ಖರೀದಿ ಮಾಡಿದ ಕಟ್ಟಡ ಜೀರ್ಣೋದ್ಧಾರ ಕಾರ್ಯ ಮಾಡದೆ, ಈತ ಇರುವ ಕಟ್ಟಡವನ್ನ ಸದ್ಬಳಕೆ ಮಾಡಿಕೊಳ್ಳದೆ ಇದನ್ನ ಪ್ರಶ್ನಿಸುವವರ ವಿರುದ್ಧ ದೂರು ದಾಖಲಿಸುವುದು, ಪೊಲೀಸ್ ಠಾಣೆ ಮೆಟ್ಟಿಲಿರುವುದು, ಈ ರೀತಿಯ ದಬ್ಬಾಳಿಕೆ ದೌರ್ಜನ್ಯಗಳು ಎಸಗುತ್ತಾ ಬಂದಿದ್ದಾರೆ. ಅಸಲಿಗೆ ವ್ಯಕ್ತಿಯ ಅಧ್ಯಕ್ಷ ಗಾದಿಯ ಕಾಲಾವಕಾಶ ಮುಗಿದಿದೆ. ಅಧ್ಯಕ್ಷ ಸ್ಥಾನದಿಂದ ಈತನನ್ನ ಕೆಳಗಿಳಿಸಲಾಗಿದೆ. ಗಾಣಿಗರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಬಸವರಾಜು ಹಾಗೂ ಕಾರ್ಯಾಧ್ಯಕ್ಷರಾಗಿ ಉಮೇಶ್ ಅವರು ನೇಮಕಗೊಂಡಿದ್ದಾರೆ. ಆದರೆ ಇವರುಗಳ ಆಯ್ಕೆಯ ಸಿಂಧು ನಾನೇ ತಾಲೂಕು ಗಾಣಿಗರ ಸಂಘಕ್ಕೆ ನಾನೇ ಅಧ್ಯಕ್ಷ ಅಂತ ಊರೂರು ಸುತ್ತುತ್ತಾ ಪ್ರಚಾರಕ್ಕಾಗಿ ಜನಾಂಗವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬಂದಿದೆ. ಆರಂಭದಲ್ಲಿ ಜನಾಂಗದ ಅಭಿವೃದ್ಧಿಗೆ ಮಾಡುತ್ತೇನೆ ಅಂತ ಅಧ್ಯಕ್ಷನಾದ ಈ ವ್ಯಕ್ತಿ ನಂತರ ತನ್ನ ನರಿಬುದ್ಧಿ ತೋರಿಸಿದ್ದಾನೆ. 2022ರಲ್ಲಿ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಎಂಬಿ ಬಸವರಾಜು ಆಯ್ಕೆಯಾಗಿದ್ದಾರೆ. ಸಂಘದ ಕಾರ್ಯಾಧ್ಯಕ್ಷರಾಗಿ ಉಮೇಶ್ ಮೋದಿ ಸೇರಿದಂತೆ ಇತರೆ ಪದಾಧಿಕಾರಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಇದಾದ ಬಳಿಕ ನೀತಿ ನಿಯಮದಂತೆ ನೂತನ ಅಧ್ಯಕ್ಷರಿಗೆ ಕಟ್ಟಡದ ಬೀಗವನ್ನು ಹಸ್ತಾಂತರಿಸಬೇಕಿತ್ತು.
ಆದರೆ ಬೀಗವನ್ನು ಹಸ್ತಾಂತರಿಸದೆ ಈ ಆಯ್ಕೆ ಹಸಿಂದು ಸಂಘಕ್ಕೆ ಇವತ್ತಿಗೂ ನಾನೇ ಅಧ್ಯಕ್ಷ ಅಂತ ಹೇಳಿಕೊಂಡು ಕಟ್ಟಡದ ಬೀಗವನ್ನ ವಶದಲ್ಲಿಟ್ಟುಕೊಂಡು ಇಡೀ ಕಟ್ಟಡವನ್ನ ಜನಾಂಗಕ್ಕೆ ಉಪಯೋಗಕ್ಕೆ ಬರದ ರೀತಿಯಲ್ಲಿ ಅನ್ಯಾಯ ಮಾಡುತ್ತಿದ್ದಾರೆ. 12,000ಕ್ಕೂ ಹೆಚ್ಚು ಮಂದಿ ಇರುವ ಜನಾಂಗದ ಆಸ್ತಿಯನ್ನ ಈ ವ್ಯಕ್ತಿ ತನ್ನ ಕುಟುಂಬದ ಆಸ್ತಿಯಂತೆ ಕಟ್ಟಡದ ಬೀಗವನ್ನ ಮನೆಯಲ್ಲಿಟ್ಟುಕೊಂಡಿರುವುದು ಎಷ್ಟು ಸರಿ ಎಂಬುದು ಗಾಣಿಗ ಸಮುದಾಯದವರ ಪ್ರಶ್ನೆಯಾಗಿದೆ. ಮಾಧಶೆಟ್ಟಿ ಎಂಬ ವ್ಯಕ್ತಿ ವಿರುದ್ಧ ರೊಚ್ಚಿಗೆದ್ದ ಗಾಣಿಗ ಜನಾಂಗದ ಮುಖಂಡರುಗಳು ಇವತ್ತು ಕಟ್ಟಡದ ಮುಂದೆ ಭಾರಿ ಆಕ್ರೋಶ ವ್ಯಕ್ತಪಡಿಸಿ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಕಟ್ಟಡದ ಕೀಲಿ ಹಸ್ತಾಂತರಿಸಿ ತನಗೂ ಗಾಣಿಗರ ಸಂಘಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ತೆಪ್ಪಗಿದ್ರೆ ಸರಿ, ಇಲ್ಲ ಮಾಧಶೆಟ್ಟಿ ವಿರುದ್ಧ ಉಗ್ರ ಹೋರಾಟ ಮತ್ತು ಕಾನೂನು ರೀತಿಯ ಕ್ರಮ ಕೈಗೊಳ್ಳುವ ಎಚ್ಚರಿಕೆಗಳು ವ್ಯಕ್ತವಾಗಿದೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಜನಾಂಗದ ಸಮುದಾಯ ಭವನದ ಮುಂದೆ ಪ್ರತಿಭಟನೆ ನಡೆಸಿ ಈತನ ದಿಗ್ಬಂಧನದಲ್ಲಿರುವ ಜನಾಂಗದ ಸಮುದಾಯ ಭವನದ ಕಟ್ಟಡದ ಬೀಗ ಮುರಿದು ಒಳನುಗ್ಗುವುದಾಗಿ ಎಚ್ಚರಿಕೆಗಳು ವ್ಯಕ್ತವಾಗಿದೆ. ನನ್ನ ಹೆಸರು ಉಮೇಶ್ ಅಂತ, ನಂಜನಗೂಡು ತಾಲೂಕು ಗಾಣಿಗ ಸಂಘದ ಮುಖಂಡ. ನಾನು ಒಬ್ಬ ಜನಾಂಗದವನು. ವಿಷಯ ಏನಪ್ಪ ಅಂದರೆ, ಆಗಿನ ಕಾಲದಲ್ಲಿ ನಮ್ಮ ತಂದೆ ಇವ್ರ ತಂದೆ ಎಲ್ಲರೂ 1 ರೂಪಾಯಿ ಕಷ್ಟಪಟ್ಟು ನಮ್ಮ ಸಮಾಜನ ಒಬ್ಬರು ತೆಗೆದು ಮಲಗಿದ್ದಾರೆ ಹಿರಿಕರು. ಆ ಹಿರಿಕರು ತೆಗೆದು ಬಂದಿರೋ ಹಿರಿಕರಿಗೆ ಒಬ್ರು ಯಾರೋ ಮಾದೇವನ್ನವರು ಗುಂಡ್ಲಿಪೇಟೆಯಿಂದ ಬಂದು ಈ ಸಮಾಜನ 2019ರಿಂದ 26 ಆದರೂ ನಮಗೆ ಅವಶ್ಯಕತೆ ಬೀಗ ಕೊಟ್ಟಿಲ್ಲ. ನಾನೇ ಅಧ್ಯಕ್ಷರು ಅಂತ ಹೋಗಿ ತಿರುಕಂದಿನ ಸುದ್ದಿಗೋಷ್ಠಿ ನಡೆಸಿದ್ರು ನಮ್ಮ ಮೇಲೆ. ನಂಜನಗೂಡಿ ಚೌಟ್ರಿ ಯಾವುದೇ ರೀತಿ ಉಪಯೋಗ ಬರ್ತಾಯಿಲ್ಲ ಜನಾಂಗಕ್ಕೆ. ಅವರಿಂದ ಸತ್ರ ಕೆಟ್ಟರೆ ನಮಗೆ ಯಾರೂ ಬರ್ತಾನೆ ಇಲ್ಲ ಅಧ್ಯಕ್ಷರು ಅಂತ. ಇಲ್ಲಿ ನಮ್ಮ ಜನಾಂಗದವ್ರಿಗೆ ಏನಾಗ್ತಾಯಿದೆ ಅಂತಂದರೆ, ಇವರು ಅಧ್ಯಕ್ಷರು ಅಂತ ಎಲ್ಲ ಕೂತಿರ್ತಾನೆ, ಅಲ್ಲಿ ಉದ್ಧಾರ ಮಾಡೋಕ್ಕೂ ಬಿಡ್ತಿಲ್ಲ, ತಾನೂ ಮಾಡ್ತಾ ಇಲ್ಲ. ಮೇಲ್ಗಡೆ ನೋಡಿದ್ದೀನಿ ನೀವು, ನಂಬರ್ ಪ್ಲೇಟು ಬೋರ್ಡ್ನ ಅಳಿಸ್ಬಿಟ್ಟಿದ್ದೇನೆ. ಅದು ತಾಲೂಕು ಗಾಣಿಗ ಸಂಘದ ಎಲ್ಲ 10 ರೂಪಾಯಿ ಹಾಕಿ ಕಷ್ಟಪಟ್ಟು ತೆಗೆದಿದ್ರೆ, ಇವನು ಸ್ವಂತ ಮನೆ ಥರ ಬೀಗ ನಾವು ಮಡಿಕೊಬಿಟ್ಟು ಇದು ನಾವು ಅದಕ್ಕೆ ತಹಶೀಲ್ದಾರ್ ಗಮನಕ್ಕೆ ತಂದಿದ್ದೀವಿ, DC ಅವ್ರ ಗಮನಕ್ಕೂ ತಂದಿದ್ದೀವಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾಳೆ ಬೆಳಗ್ಗೆ 10 ಗಂಟೆಗೆ ನಮ್ಮ ಜನಾಂಗದವ್ರು ಇದೇ ಚೌಟ್ರಿ ಮುಂದೆ 10 ಗಂಟೆಗೆ ಎಲ್ಲರೂ ಸೇರಿ ನಾಳೆ ತಹಶೀಲ್ದಾರ್ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಈ ಚೌಟ್ರಿನ ಓಪನ್ ಮಾಡಿಸ್ಕೊಡ್ಬೇಕು ಅಂತ ನಾವು ಈ ಮೂಲಕ ಜನಾಂಗದ ಪರವಾಗಿ ಕೇಳ್ತಾ ಇದೀವಿ ನಾವು ಅಷ್ಟೇ. ಈಗ ಎಷ್ಟು ವರ್ಷದಿಂದ ಇದು ಬೀಗ ಅವ್ರು ಇಟ್ಕೊಂಡವ್ರೆ ಅಂತ? 2019ರಿಂದ ಅವ್ರ ತವೆ ಐತೆ ಅಣ್ಣ. ಕೇಳಕ್ ಹೋದ್ರೆ ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಮೇಲೆ. ನಾವು ನಮ್ಮ ಜನಾಂಗದವರು ಸ್ವಾಭಿಮಾನಿಗಳು, ಯಾರು ಚಪ್ಪಪ್ಪ ಅಂತವ್ರಲ್ಲ, ಅವ್ರು ಕೆಟ್ಟವರಲ್ಲ. ಅವ್ರಿಗೆ ಟೇಷನ್ ಅಂದ್ರೆ ಭಯ. ಇವನೇನ್ ಮಾಡ್ತಾನೆ, ಬೇಕು ಅಂತ ಟೇಷನ್ ಮೆಟ್ಲು ಹತ್ತಿಸ್ತಾನೆ. ನಮ್ಮ ಮೇಲೆ 3 ಕೇಸ್ ಹಾಕಿದ್ದಾನೆ, ಇವ್ರ ಮೇಲೂ ಹಾಕಿದ್ದಾನೆ. ಈಗ 15 ದಿವಸದಲ್ಲಿ ನಮ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನಮಗೂ ನೋವು ತಡಿನಾದ ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ನಿಗೆ. 2019 ಇದೇ ಥರ ನಮ್ಮ ಜನಾಂಗದವ್ರು ಹಿರಿಕರು ಏನು ಅಂತ ನಮ್ಮ ಸಂಪ್ರದಾಯ ನಡ್ಕೊಬತ್ತಿತ್ತು. ಏನಂತಂದರೆ, ಹಿರಿಕರು ಮಾತನ್ನ ಕೇಳ್ತಾ ಇದ್ವಿ ನಾವು. ಯಾರೋ ಅವರು ಒಬ್ಬನ ಅಧ್ಯಕ್ಷರು ಮಾಡಬೇಕು ಅಂದಾಗ ನಾವೆಲ್ಲ ಶ್ರಮ ಬಿದ್ದು ಆ ನೇತೃತ್ವದಲ್ಲಿ ಹೋಯ್ತಾ ಇದ್ದು ಅಧ್ಯಕ್ಷರು ಅಂತ. ಇವನ್ನ ಆ ಟೈಮಲ್ಲಿ ಮಾಡಿದ್ರು. ಇವ್ನು ಇಷ್ಟೊಂದು ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿ ಇಷ್ಟೊಂದು ಕೆಟ್ಟ ಬುದ್ಧಿ ಇವ್ನು ಆಯ್ತು ಅಂದ್ರೆ ನಾವು ದೇವರನ್ನೇ ನಮ್ಮ ಜನಾಂಗದವ್ರು ಯಾವುದೇ ರೀತಿ ಅವ್ರು ಮಾಡ್ತಾ ಇರಲಿಲ್ಲ. ಇವ್ರು ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿ ಈ ಥರ ಮಾಡ್ತಾ ಇದ್ರೆ ಜನಾಂಗಕ್ಕೆ ಕೆಡ್ತಾ ಮಾಡ್ತಾ ಇದ್ದಾರೆ. 2019ರಿಂದ ಇವ್ರು ಅಧ್ಯಕ್ಷರು ಅಂದ್ಬಿಟ್ಟು ಆಯ್ಕೆ ಕೂತಾರೆ. ಇವತ್ತು ಅವ್ರ ಅಧ್ಯಕ್ಷರು ಇಲ್ಲ. ಸುಮ್ಮನೆ ನಾವು 27ರಲ್ಲಿ ಚಾರ್ಜ್ ಕೊಡಬೇಕಾಗಿತ್ತು ಅವ್ರಿಗೆ. ನಮ್ಮ ಜನರಲ್ ಬಾಡಿ ಮೀಟಿಂಗ್ ಅಂತ ರಾಣಪ್ಪ ಚೌಟ್ರಿ ಸೇರಿದ್ದು. ತಾವು ಕೊಡ್ತೀವಿ ಅಂದ್ಬಿಟ್ಟು ಇದೇ ಚೌಟ್ರಿ ಮುಂದೆ ಫೋಟೋ ತಗೊಂಡು ಹೊಡ್ಸ್ಕೊಂಡು ಕೊಡಲಿಲ್ಲ, ನೀವು ಆಗಿರೋದು ಸರಿ ಇಲ್ಲ ಅಂತಂದ್ರು. ಅದಕ್ಕೆ ನಾವು ಅವತ್ತಿಂದ ನಮ್ಮ ಜನಾಂಗದವ್ರು ಯಾರುವೇ ಚಪ್ಪಪ್ಪ ಅವ್ನ ಜಗಳ ನಮ್ಮ ಜನಾಂಗದವ್ರು ಭಾರಿ ಒಳ್ಳೆಯವರು, ನಿಮ್ಗೆ ಗೊತ್ತಿರಲಿ, ನಿಯತ್ತಿರೋರು ಜನ. ಅವ್ರು ಯಾರ್ದೋ ಜಗಳಕ್ಕೆ ಹೋಗಲ್ಲ. ಇವನೇನು ಮಾಡ್ತಾನೆ, ಹೋದವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಎದುರಿಸ್ತಾ ಇದ್ದ. ನಾವು ರೊಚ್ಕೆದ್ಬಿಟ್ಟು ಇವಾಗ ಏನು ಮಾಡಿದ್ವಿ, ಜನನೇ ರೊಚ್ಕೆದ್ಬಿಡ್ತಾ ಇದ್ವಿ. ನಾನೇ ಅದೆಷ್ಟು ಕಂಪ್ಲೇಂಟ್ ಕೊಡ್ತಾರೆ ಕೊಳ್ಳಿ ನೋಡೇ ಬಿಡೋಣ, ನಾಳೆ ಬೆಳಗ್ಗೆ 10 ಗಂಟೆಗೆ ಅಂತ ಸಭೆ ಸೇರೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇಲ್ಲೇ ಮುಂದಗಡೆ ಕೂತ್ಕೊತೀವಿ. ನಾಳೆ 100 ಜನ ಸೇರ್ಕೊತೀವಿ. ದಯಮಾಡಿ ಮಾಧ್ಯಮದವ್ರನ್ನು ಕರೆಸ್ತೀವಿ, ತಹಶೀಲ್ದಾರ್ನ ಕರೆಸ್ತೀವಿ, ಪೊಲೀಸರನ್ನು ಕರೆಸಿ ನಮಗೆ ಬೀಗ ಓಪನ್ ಮಾಡಿಸ್ಕೊಡ್ಬೇಕು, ಜನಾಂಗಕ್ಕೆ ಒಳ್ಳೇದಾಗಬೇಕು ಅಂತ ನಾವು ಈ ಮೂಲಕ ಮಾಧ್ಯಮದ ಮೂಲಕ ಕೇಳ್ತಾ ಇದ್ದೀವಿ. 2019ರಿಂದ ಇಷ್ಟು 7 ವರ್ಷದಿಂದನೂ ಇರೋದು ಬೈಲ ಪ್ರಕಾರ, ತಾಲೂಕು ಬೈಲ ಪ್ರಕಾರ 2 ವರ್ಷ ಅಧ್ಯಕ್ಷ ಆಗಿರಬೇಕು. ಬೈಲ ತಿದ್ದುಪಡಿ ಮಾಡ್ಕೊಂಡು ಇಷ್ಟ ಬಂದಂಗೆ 7 ವರ್ಷದಿಂದ ಅಧ್ಯಕ್ಷರಾಗಿ ಕಾರ್ಯಕಲಾಪ ಏನೂ ಮಾಡದಲ್ಲೇ ಶ್ರೀನಿವಾಸ್ ಪ್ರಸಾದ್, ಹರ್ಷವರ್ಧನ್ MLA ಅವರು ಇದ್ದಾಗ ಗಾಣಿಗ ಸಮಾಜದಲ್ಲೇ ಬೇರೆ ಹಿಂದುಳಿದ ಜನಾಂಗದ ಎಲ್ರಿಗೂ 23 30 ಜಾಗ ಕೊಟ್ಟಿದ್ದಾರೆ. ಈತ ಒಂದು ಅಪ್ಲಿಕೇಶನ್ ಕೊಟ್ಟಿದ್ರೆ ಒಂದು 23 ಜಾಗ ಬರೋದು. ಅನುದಾನ 50 ಲಕ್ಷ ಮಡಿವಾಳ ಸಮಾಜ 20 ಗುಂಟೆ ತಗೊಂಡು 50 ಲಕ್ಷ ತಗೊಂಡಿದ್ರೆ ಅವ್ರ ಕುಟುಂಬ ಇರೋದು 60-70 ನಾವು 300 ಕುಟುಂಬ ಇದ್ದೀವಿ. ಅದು ಏನೂ ಪ್ರಯೋಜನ ಇಲ್ಲ. ಶಾಸಕರು ಕೊಡ್ತೀನಿ ಅಂತ ಹೇಳಿದ್ರು, ನಾವಿಲ್ಲಿ ಸಮಾಜದಿಂದ ಇವರು ಅಧ್ಯಕ್ಷ 7 ವರ್ಷ ಏನೂ ಹೋಗಿ ಒಂದು ಅಪ್ಲಿಕೇಶನ್ ಕೊಟ್ಟಿದ್ರು. ಸುಮಾರು ಜನ ಕೇಳಿದ್ದಾರೆ, ಹೋಗಿ ಕೊಟ್ಟಿಲ್ಲ. ದುರಾಡಳಿತವಾಗಿ ದರ್ಪದಲ್ಲಿ ಮಾಡ್ಕೊಂಡು ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ. ಇದನ್ನ ಇವಕ್ಕೆ ಲಾಂಗಿದೆ, ಮಾಡಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು. ಬೇರೆ ಸಂಘ ರಿನ್ಯೂವಲ್ ಆಡಿಟ್ ಏನಾಗಿದೆಯೋ ಅದು ನಮಗೆ ಗೊತ್ತಿಲ್ಲ. ಆಗಿಂದ ಈಗ ಯುವಕರುಗಳೆಲ್ಲ ಮುಂದೆ ಬಂದಿದ್ದಾರೆ, ಕೆಲಸ ಮಾಡಬೇಕು. ಅವರು ಬಿಟ್ಟು ಹೋದ ಮೇಲೆ ನಾವು ಯುವಕರು ಯಾರಲ್ಲ ನಮ್ಮಲ್ಲಿ ಯಾರ ಪದಾಧಿಕಾರಿ ಆಯ್ಕೆ ಮಾಡಿಕೊಂಡು ಸಮಾಜ ಉದ್ಧಾರ ಮಾಡಬೇಕು. ಮತ್ತೆ ಈ ಕಟ್ಟಡ ಡಮಾಲಿಸ್ ಮಾಡಿ ಮತ್ತೆ ಏನು ಸರ್ಕಾರದಿಂದ ಒಂದು 20 ಗುಂಟೆ 30 ಗುಂಟೆ ಜಾಗ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಅದನ್ನು ಪಡ್ಕೊಂಡು ನಾವು ಜನಾಂಗನ ಮುಂದರ್ಸ್ಕೊಂಡು ಹೋಗ್ಬೇಕು ಅಂತ
ಅಂದ್ರೆ ಕಟ್ಟಡ ಉದ್ಧಾರ ಆಗಕ್ಕೆ ಯಾಕೆ ಬಿಡ್ತಲ್ಲ ಸರ್, ಅವ್ರು ಬೇರೆಯವ್ರು ಬೆಳೀತಾರೆ ಅಂತನಾ ಅಂತ. ಅದೇ ಇರ್ಬೋದು, ಬೇರೆಯವ್ರು ಬೆಳೀತಾರೋ ಯಾಕೆ ನಾನು ಬಿಡಬಾರ್ದು, ಒಂದು ಹಠವಾಗಿ ನಾನು ಬಿಡಬಾರ್ದು, ದರ್ಪ ತೋರಿಸ್ಕೊಂಡು ನಾನು ಬಿಟ್ಟರೆ ಸಮಾಜದಲ್ಲಿ ಯಾರು ಇಲ್ಲ ಅಂತ. ಸಮಾಜದಲ್ಲಿ 300 ಕುಟುಂಬ ಇದೆ, ಒಬ್ಬೊಬ್ಬ ಒಂದೊಂದು ಎದ್ದು ಬಂದ್ರೆ 300 ಜನ ಆಗೋಯ್ತೀವಿ ನಾವು. ಅದ್ರಲ್ಲಿ 5-5 ಕುಟುಂಬ ಇದೆ ಒಂದೊಂದು ಕುಟುಂಬದಲ್ಲಿ. ಎಲೆಕ್ಷನ್ ಎಲ್ಲ ಇದು ಹೆಂಗ್ ನಡೆದಿರೋದು ಅಂತ ಸರ್? ಇದು ಇನಾಮೇಷನ್ ಕೈ ಎತ್ಬಿಟ್ಟು ಹಿಂದೆ ಏನು ಹಿರಿಕರು ಏನು ಮಾಡ್ತಿದ್ರು, ಕೈ ಎತ್ಬಿಟ್ಟು ಅವರು ಅಧ್ಯಕ್ಷರು ಮಾಡ್ತಾ ಇದ್ರು. ಹಿಂದೆ ಹಿರಿಕರಲ್ಲ, ನಮ್ಮ ಏನು ಪುಟ್ಟಮಾದಪ್ಪ ಅಂತ ಅಧ್ಯಕ್ಷ ಆಗಿದ್ರು, ಆಗಿನ ಮಾದೇವಯ್ಯ ಅಂತ ಅಧ್ಯಕ್ಷ ಆಗಿದ್ರು, ಇವರೆಲ್ಲ ಕೈ ಎತ್ಕೊಂಡೇ ಬಂದವರು. ಈ ಮನಸ್ಸು ಚುನಾವಣೆ ಮಾಡಬೇಕು ಅಂತ DR ಆಫೀಸ್ಗೆ ಲೆಟರ್ ಕೊಟ್ಟು DR ಇಂದ ಚುನಾವಣೆ ಮಾಡಿಲ್ಲ, ರಿಟರ್ನ್ ಆಫೀಸರು ತಾಲೂಕು ಆಫೀಸಿಂದ ಮಾಡಿಲ್ಲ, ಏನೂ ಮಾಡಿಲ್ಲ. ಇವರೇ ದುಡ್ಡು ಕೊಟ್ಟು ತಾಲೂಕು ಸಂಚಾಲಕನಾಗಿದೆ. ಆ ಸಂಚಾಲಕನಾಗಿದ್ದಾಗ ನಮ್ಮ ಜನಾಂಗದ ಎಷ್ಟು ಮನೆ ಇದೆ ಅಷ್ಟು ಮನೆಗೂ ಯಾರು ಸತ್ತರೆ ಎಲ್ಲ ಮನೆಗೆ ಹೋಗಿ ಹೇಳ್ತಿದ್ದೋ, ಮತ್ತು ಅದ್ರ ಒಳ್ಳೆ ಕರೆಯೋದು ಎಲ್ಲ ಮನೆಗೆ ಹೋಗಿ ಹೇಳ್ತಿದ್ದೋ. ಆಗ ಎಲ್ಲ ಜನ ಗೊತ್ತಿದ್ರು. ಇವನ ಅಧ್ಯಕ್ಷ, ಈ ಮಾರ್ಕ್ಸೆಟ್ಟಿ ಅಧ್ಯಕ್ಷ ಆದಮೇಲೆ 1-2 ತಿಂಗಳು ಆ ಥರ ಕಾರ್ಯ ಇತ್ತು. ಅದಾದಮೇಲೆ ಇದುವರೆಗೂ ಯಾರೇ ಸತ್ತರು ಯಾರ ಮನೆಗೆ ಹೋಗಿ ಹೇಳ್ತಾ ಇಲ್ಲ, ಯಾವುದೇ ಕಾರ್ಯ ಆದರೂ ಹೋಗ್ತಾ ಯಾರೂ ಹೇಳ್ತಾ ಇಲ್ಲ. ಇವ್ನು ಮಾತ್ರ ಅವ್ರ ಕಾರ್ಯ ಆದರೆ ಬರ್ತಾನೆ, ಹಾರ ಹಾಕಿಸ್ಕೊಂಡ್ರೆ ಇದು ಮಾಡಿ ಹೋಗ್ತಾನೆ. ಯಾರು ಸತ್ತವರೆ ಕೆಟ್ಟವ್ರೆ ಯಾವುದಕ್ಕೂ ಬರಲ್ಲ. ಅಲ್ಲಿ ಬಂದು ಮಸಾಲ ಸುಮ್ಮನೆ ನಿಂತಿರ್ತಾನೆ, ಕೆಲಸ ಕಾರ್ಯ ಮಾಡೋರು ಯಾರೂ ಇಲ್ಲ. ಮದುವೆ ಕಾರ್ಯ ಆದರೆ ಮಾತ್ರ ಸುಮ್ಮನೆ ಬರ್ತಾನೆ, ದುಡ್ಡಿಸ್ಕೊಳಕ್ಕೆ ಬರ್ತಾನೆ. ಅಲ್ಲಿ ಬಂದು ಸತ್ತವರಾದ್ರೆ ಬರೋದೇ ಇಲ್ಲ ಹತ್ರಕ್ಕೆ. ಈ ರೀತಿ ಕೆಲಸ ಎಲ್ಲ ಮಾಡ್ತಾಯಿದ್ದಾನೆ. ಏನಾದ್ರು ಕೇಳಕ್ಕೆ ಹೋದರೆ ನೀವು ಯಾರು ಮಾಡೋದು, ಪೊಲೀಸ್ ಮೇಲೆ ನನ್ನ ಮೇಲೆ 3 ಸರಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅಂದ್ರೆ ಇಷ್ಟೆಲ್ಲ ವಿರೋಧ ಇದ್ರೂ ತಾನು ಅಧ್ಯಕ್ಷ ಅಂತ ಹೇಳ್ಕೊ ಓಡಾಡೋದು ಎಷ್ಟು ಸರಿ ಅಂತ ಸರ್? ಅದು ಅವನೇ ತಿಳ್ಕೊಬೇಕು, ಅದು ಎಷ್ಟೋ ಸರಿ ಅಂತ. ನಾವೇನಕ್ಕೆ ಈಗ ಮೊದಲೆಲ್ಲ ಯಾರು ಕೇಳ್ತಿಲ್ಲ, ಈಗೆಲ್ಲ ಹುಡುಗರುಗಳೆಲ್ಲ ಇದ್ದಾರೆ, ಲೇಡೀಸ್ ಮಹಿಳೆಯರು ಕೂಡ ಈಗ ನಾವು ಬಂದು ಕೇಳ್ತೀವಿ, ಯಾಕೆ ಯಾರು ಸತ್ರು ಬರ್ತಾ ಇಲ್ಲ, ಯಾರು ಇದುವಾದರೂ ಬರ್ತಿಲ್ಲ ಅಂತ. ಮೊನ್ನೆ ನಮ್ಮ ಜನಾಂಗದವ್ರು ಒಬ್ರು ತಿರೋದ್ರು, ಹೊರೋರಿಲ್ದೇವ್ರಿ 4 ಜನ ಹೋಗಿರೋದು ಆಂಬುಲೆನ್ಸಲ್ಲಿ. ಇನ್ನೊಬ್ರು ಸಿಗೋದ್ರು ಅಲ್ಲಿ 15 ಜನ ಹೋಗಿದ್ದಾರೆ. ಮೊದಲು ನಮ್ಮಲ್ಲಿ ಸತ್ತರೆ ಒಂದು ಮನೆಗೊಬ್ರು ಬರ್ತಾ ಇದ್ರು. ನೀವು ಅಧ್ಯಕ್ಷ ಆದ್ಮೇಲೆ ಮನೆಗೊಬ್ರು ಇರಲಿ, ಏರಿಯಾಗೊಬ್ರು ಕೂಡ ಬರ್ತಾ ಇಲ್ಲ. ಆ ಪರಿಸ್ಥಿತಿ ಬಂದಿದೆ. ಅಂದ್ರೆ ಜನಾಂಗ ಒಗ್ಗಟ್ಟು ಮಾಡ್ತಿಲ್ಲ ಅವರು. ಯಾವ್ದಕ್ಕೂ ಬರಲ್ಲ. ಇವ್ನು ಬರೋದೇನಕ್ಕೆ ಅಂದ್ರೆ ಹಾರ ಹಾಕ್ಸ್ಕೊಳಕ್ಕೆ, ಇದಾಕ್ಸ್ಕೊಳಕ್ಕೆ, ದುಡ್ಡು ಇಸ್ಕೊಳಕ್ಕೆ ಮಾತ್ರ ಬರ್ತಾನೆ ಅಷ್ಟೇ. ಮದುವೆಗಳಲ್ಲಿ ಇನ್ಯಾವುದಕ್ಕೂ ಅವ್ನು ಕಾಲಾಗ್ತಾ ಇಲ್ಲ. ಇವ್ನ ಜೊತೆಗೆ ಒಂದಿಬ್ರು ಇದ್ದಾರೆ, ಅವ್ರು ಕುಡಿಸ್ಕೊಂಡು ಕರ್ಸ್ಕೊಂಬಂದು ಏನೋ ಮಾತಾಡ್ತಾ ಇರ್ತಾನೆ. ಯಾವ್ದೋ ರಾಜಕೀಯ ಪಕ್ಷದಲ್ಲಿ ಇದಾರೆ ಇವರು ಅಂತ. ರಾಜಕೀಯ ಪಕ್ಷ ಅಲ್ಲ, ಇವನು ಒಬ್ಬ ಸರ್ಕಾರಿ ನೌಕರನಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಡ್ರೈವರ್ ಆಗಿದ್ದ. ಅದಾದ್ಮೇಲೆ ಸೊಸೈಟಿಲಿ ಇದ್ದ. ಆ ಸೊಸೈಟಿಲಿ ಭಾಳ ದಿನಸಿ ಇದು ಮಾಡ್ಕೊಂಡು ದುಡ್ಡು ಕಾಸು ಮಾಡ್ಕೊಂಡು ಭಾಳ ಆಟ ಆಡ್ತಾ ಇದ್ದೀನಿ. ಈಗ ಅವ್ರ ಅಧಿಕೃತ ಅಧ್ಯಕ್ಷರೆಲ್ಲ ರೂಲ್ಸ್ ಪ್ರಕಾರ ಅಧಿಕೃತ ಇಲ್ಲ. 2022ರಲ್ಲಿ ಇದೇ ನಮ್ಮ ಉಮೇಶ್ ಅವ್ರನ್ನ ಕಾರ್ಯದರ್ಶನವಾಗಿ ಅವನೇ ಫೋಟೋ ಹಾಕಿ, ಅವನೇ ಹಾರ ಹಾಕಿ ಎಲ್ಲ ಆಗಿದೆ, ಪೇಪರ್ ಎಲ್ಲ ಬಂದಿದೆ. ಆದರೂ ಅವತ್ತು ಕುಡಿ ಅಂದರೆ ಚಾರ್ಜ್ ಕೊಡಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಚೌಟಿ ಕರ್ಸ್ಬಿಟ್ಟು, ನೀವು ಆಗಿರೋದು ಸಿಂಧು, ನೀವು ಯಾವುದೇ ಕಾರಣಕ್ಕೂ ಆಗಿರೋದಿಲ್ಲ ಅಂತ ಹೇಳ್ದ. ಈಗ ಜನಾಂಗ